ಅಜಾತ ಶತ್ರು ಪದ್ಮ ವಿಭೂಷಣ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಕರುನಾಡಿನ ಕಣ್ಮನಿ ಇನ್ನು ಕೃಷ್ಣ ನೆನಪು ಮಾತ್ರ. ಕೃಷ್ಣ ಪರ್ವ ಅಂತ್ಯ, ಕಣ್ಣೀರ ವಿದಾಯ. ಪಂಚಭೂತಗಳಲ್ಲಿ ಎಸ್ಎಂ ಕೃಷ್ಣ ಲೀನ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ದೇಶ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ, ಅಜಾತ ಶತ್ರು, ಕರ್ನಾಟಕದ ಅಗ್ರಗಣ್ಯ ನಾಯಕ ಎಸ್ಎಂ ಕೃಷ್ಣ ಈಗ ನೆನಪು ಮಾತ್ರ. ನಮ್ಮನ್ನೆಲ್ಲ ಅಗಲಿ ಪಂಚಭೂತಗಳಲ್ಲಿ ಕೃಷ್ಣ ಲೀನರಾಗಿದ್ದಾರೆ. ಇಂದು ಬೆಳಗ್ಗೆ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ತನ್ನ ಹುಟ್ಟೂರಾದ ಸೋಮನಹಳ್ಳಿಯವರೆಗೂ ಮೆರವಣಿಗೆ ಮಾಡಲಾಯಿತು. ಅಂತಿಮ ಯಾತ್ರೆಯಲ್ಲಿ ಜನಸ್ತೋಮವೇ ಹರಿದು ಬಂದಿತ್ತು. ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಬಳಿಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಈ ವೇಳೆ ತಮ್ಮ ರಾಜಕೀಯ ಗುರುವನ್ನ ನೆನೆದು ಡಿಸಿಎಂ ಡಿಕೆ ಶಿವಕುಮಾರ್ ಗಳಗಳನೆ ಕಣ್ಣೀರು ಹಾಕಿದ್ರು. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವೇದ ಪುರಾಣಗಳ ಮೂಲಕ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಜೊತೆಗೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಹಿರಿಯ ಮುತ್ಸದ್ದಿಯ ಅಂತ್ಯಕ್ರಿಯೆ ನಡೆಸಲಾಯಿತು. ವಿಶೇಷ ಅಂದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ರೈತರಿಗೆ ಗಂಧದ ಮರಗಳನ್ನ ಬೆಳೆಯಲು ಅನುಮತಿ ನೀಡಿದ್ರು. ಇದರ ನೆನಪಾರ್ಥ ಬರೋಬ್ಬರಿ 1 ಟನ್ ಗಂಧದ ಕಟ್ಟಿಗೆ ಬಳಸಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ್ ಅಗ್ನಿ ಸ್ಪರ್ಶ ಮಾಡಿದ್ರು. ಈ ಮೂಲಕ ಕರ್ನಾಟಕದ ಕಣ್ಮಣಿ ಪಂಚಭೂತಗಳಲ್ಲಿ ಲೀನರಾದ್ರು. ಕರ್ನಾಟಕ ಕಂಡ ಅಪರೂಪದ ಸಿಎಂ, ರಾಜಕೀಯ ದಿಗ್ಗಜ, ನವ ಬೆಂಗಳೂರಿನ ನಿರ್ಮಾತೃ ಎಸ್ಎಂ ಕೃಷ್ಣ ಇನ್ನು ನೆನಪು ಮಾತ್ರ. ಆದರೆ ಅವರ ಅಭಿವೃದ್ಧಿ ಸದಾ ಜೀವಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡು ಭೂಕುಸಿತದ ಸಂತ್ರಸ್ತರಿಗೆ ಮನೆ ಕಟ್ಟಿಸಿ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಸಿಎಂ ಸಾಹೇಬ್ರು ಕನ್ನಡಿಗರನ್ನೇ ಮರೆತು ಬಿಟ್ಟಿದ್ದಾರೆ. ವಯನಾಡು ದುರಂತದಲ್ಲಿ ಮೃತಪಟ್ಟಂತಹ ಕನ್ನಡಿಗರ ಕುಟುಂಬಕ್ಕೆ ಇನ್ನೂ ಕೂಡ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕನ್ನಡಿಗರನ್ನ ಮರೆತು ಬಿಟ್ರ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಜಾತ ಶತ್ರು ಪದ್ಮ ವಿಭೂಷಣ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಕರುನಾಡಿನ ಕಣ್ಮನಿ ಇನ್ನು ಕೃಷ್ಣ ನೆನಪು ಮಾತ್ರ. ಕೃಷ್ಣ ಪರ್ವ ಅಂತ್ಯ, ಕಣ್ಣೀರ ವಿದಾಯ. ಪಂಚಭೂತಗಳಲ್ಲಿ ಎಸ್ಎಂ ಕೃಷ್ಣ ಲೀನ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ದೇಶ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ, ಅಜಾತ ಶತ್ರು, ಕರ್ನಾಟಕದ ಅಗ್ರಗಣ್ಯ ನಾಯಕ ಎಸ್ಎಂ ಕೃಷ್ಣ ಈಗ ನೆನಪು ಮಾತ್ರ. ನಮ್ಮನ್ನೆಲ್ಲ ಅಗಲಿ ಪಂಚಭೂತಗಳಲ್ಲಿ ಕೃಷ್ಣ ಲೀನರಾಗಿದ್ದಾರೆ.
ಇಂದು ಬೆಳಗ್ಗೆ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ತನ್ನ ಹುಟ್ಟೂರಾದ ಸೋಮನಹಳ್ಳಿಯವರೆಗೂ ಮೆರವಣಿಗೆ ಮಾಡಲಾಯಿತು. ಅಂತಿಮ ಯಾತ್ರೆಯಲ್ಲಿ ಜನಸ್ತೋಮವೇ ಹರಿದು ಬಂದಿತ್ತು. ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಬಳಿಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಈ ವೇಳೆ ತಮ್ಮ ರಾಜಕೀಯ ಗುರುವನ್ನ ನೆನೆದು ಡಿಸಿಎಂ ಡಿಕೆ ಶಿವಕುಮಾರ್ ಗಳಗಳನೆ ಕಣ್ಣೀರು ಹಾಕಿದ್ರು. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವೇದ ಪುರಾಣಗಳ ಮೂಲಕ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಜೊತೆಗೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಹಿರಿಯ ಮುತ್ಸದ್ದಿಯ ಅಂತ್ಯಕ್ರಿಯೆ ನಡೆಸಲಾಯಿತು. ವಿಶೇಷ ಅಂದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ರೈತರಿಗೆ ಗಂಧದ ಮರಗಳನ್ನ ಬೆಳೆಯಲು ಅನುಮತಿ ನೀಡಿದ್ರು. ಇದರ ನೆನಪಾರ್ಥ ಬರೋಬ್ಬರಿ 1 ಟನ್ ಗಂಧದ ಕಟ್ಟಿಗೆ ಬಳಸಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಮೊಮ್ಮಗ ಅಮರ್ತ್ಯ ಸಿದ್ಧಾರ್ಥ್ ಅಗ್ನಿ ಸ್ಪರ್ಶ ಮಾಡಿದ್ರು. ಈ ಮೂಲಕ ಕರ್ನಾಟಕದ ಕಣ್ಮಣಿ ಪಂಚಭೂತಗಳಲ್ಲಿ ಲೀನರಾದ್ರು. ಕರ್ನಾಟಕ ಕಂಡ ಅಪರೂಪದ ಸಿಎಂ, ರಾಜಕೀಯ ದಿಗ್ಗಜ, ನವ ಬೆಂಗಳೂರಿನ ನಿರ್ಮಾತೃ ಎಸ್ಎಂ ಕೃಷ್ಣ ಇನ್ನು ನೆನಪು ಮಾತ್ರ, ಆದರೆ ಅವರ ಅಭಿವೃದ್ಧಿ ಸದಾ ಜೀವಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ವಯನಾಡು ಭೂಕುಸಿತದ ಸಂತ್ರಸ್ತರಿಗೆ ಮನೆ ಕಟ್ಟಿಸಿ ಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಸಿಎಂ ಸಾಹೇಬ್ರು ಕನ್ನಡಿಗರನ್ನೇ ಮರೆತು ಬಿಟ್ಟಿದ್ದಾರೆ. ವಯನಾಡು ದುರಂತದಲ್ಲಿ ಮೃತಪಟ್ಟಂತಹ ಕನ್ನಡಿಗರ ಕುಟುಂಬಕ್ಕೆ ಇನ್ನೂ ಕೂಡ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕನ್ನಡಿಗರನ್ನ ಮರೆತು ಬಿಟ್ರ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಅಜಾತ ಶತ್ರು, ಪದ್ಮ ವಿಭೂಷಣ, ಮಾಜಿ ಸಿಎಂ ಎಸ್ಎಂ ಕೃಷ್ಣ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಕರುನಾಡಿನ ಕಣ್ಮನಿ ಇನ್ನು ಕೃಷ್ಣ ನೆನಪು ಮಾತ್ರ. ಕೃಷ್ಣ ಪರ್ವ ಅಂತ್ಯ, ಕಣ್ಣೀರ ವಿದಾಯ. ಪಂಚಭೂತಗಳಲ್ಲಿ ಎಸ್ಎಂ ಕೃಷ್ಣ ಲೀನ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ದೇಶ ಕಂಡ ಅತ್ಯಂತ ವರ್ಣರಂಜಿತ ರಾಜಕಾರಣಿ, ಅಜಾತ ಶತ್ರು, ಕರ್ನಾಟಕದ ಅಗ್ರಗಣ್ಯ ನಾಯಕ ಎಸ್ಎಂ ಕೃಷ್ಣ ಈಗ ನೆನಪು ಮಾತ್ರ. ನಮ್ಮನ್ನೆಲ್ಲ ಅಗಲಿ ಪಂಚಭೂತಗಳಲ್ಲಿ ಕೃಷ್ಣ ಲೀನರಾಗಿದ್ದಾರೆ. ಇಂದು ಬೆಳಗ್ಗೆ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನಿಂದ ತನ್ನ ಹುಟ್ಟೂರಾದ ಸೋಮನಹಳ್ಳಿಯವರೆಗೂ ಮೆರವಣಿಗೆ ಮಾಡಲಾಯಿತು. ಅಂತಿಮ ಯಾತ್ರೆಯಲ್ಲಿ ಜನಸ್ತೋಮವೇ ಹರಿದು ಬಂದಿತ್ತು. ಕೃಷ್ಣ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಎಸ್ಎಂ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಬಳಿಕ ಗಣ್ಯರು ಅಂತಿಮ ದರ್ಶನ ಪಡೆದರು. ಈ ವೇಳೆ ತಮ್ಮ ರಾಜಕೀಯ ಗುರುವನ್ನ ನೆನೆದು ಡಿಸಿಎಂ ಡಿಕೆ ಶಿವಕುಮಾರ್ ಗಳಗಳನೆ ಕಣ್ಣೀರು ಹಾಕಿದ್ರು. ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ವೇದ ಪುರಾಣಗಳ ಮೂಲಕ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಜೊತೆಗೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಹಿರಿಯ ಮುತ್ಸದ್ದಿಯ ಅಂತ್ಯಕ್ರಿಯೆ ನಡೆಸಲಾಯಿತು. ವಿಶೇಷ ಅಂದ್ರೆ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ಅವಧಿಯಲ್ಲಿ ರೈತರಿಗೆ ಗಂಧದ ಮರಗಳನ್ನ ಬೆಳೆಯಲು ಅನುಮತಿ ನೀಡಿದ್ರು. ಇದರ ನೆನಪಾರ್ಥ ಬರೋಬ್ಬರಿ 1 ಟನ್ ಗಂಧದ ಕಟ್ಟಿಗೆ ಬಳಸಿ ಎಸ್ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು.